ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ. ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನೇನೋ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಸುಮಾರು ಕಿಚನ್ ಟಿಪ್ಸ್ ಆಗಲಿ, ಲಾಂಡ್ರಿ ಟಿಪ್ಸ್ ಆಗಲಿ, ರೆಸಿಪಿ ಸುಮಾರು ಹಾಕಿದ್ದೀನಿ ನೋಡಿ. ಈ ಥರ ನ್ಯೂ ಕಿಚನ್ ಟಿಪ್ಸು, ಮನೆಗೆ ಏನೇನು ಉಪಯೋಗ ಆಗಬೇಕು ಗೃಹಿಣಿಗಳಿಗೆ, ಆ ಥರದ್ದು ಸುಮಾರು ನಾನು ವಿಡಿಯೋಗಳನ್ನ ಹಾಕಿದ್ದೀನಿ. ಹಾಗೂ ಕಿಚನ್ ಅರೇಂಜ್ಮೆಂಟ್ಸ್ ಹೇಗಿದೆ, ಕೆಲವು ರೆಸಿಪಿಗಳು ಹಾಕಿದ್ದೀನಿ. ಯಾರು ನೋಡಿಲ್ಲ ಖಂಡಿತ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವತ್ತು ಒಂದು ಹೊಸದೇ ಅಂತ ಹೇಳ್ಬೋದು. ಇದು ಡೈನಿಂಗ್ ಏರಿಯಾಗೆ ಸಂಬಂಧಪಟ್ಟಿದ್ದು ನೋಡಿ. ಗೃಹಿಣಿ ಅಂದಮೇಲೆ ಬರೀ ಕಿಚನಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಮನೆ ಅಲಂಕಾರಕ್ಕೂ ಅವಳು ಸೀಮಿತ ಆಗಿರ್ತಾಳಲ್ವ. ನೋಡಿ, ಇವಾಗ ನಾವು ಡೈನಿಂಗ್ ಟೇಬಲ್ ಜಸ್ಟ್ ಯಾರು ಗೆಸ್ಟ್ ಬಂದಾಗಲಿ ಪ್ರತಿದಿನ ನಿತ್ಯ ಚೆನ್ನಾಗಿದ್ದರೆ ಅಲ್ಲ, ಕ್ಲೀನಾಗಿದ್ದರೆ ನೋಡಿ. ಈಗ ಆ ಥರ ಏನು ಮಾಡ್ತೀವಿ ನೋಡಿ, ನಮ್ಮ ಡೈನಿಂಗ್ ಟೇಬಲ್ ಎಲ್ಲರ ಮನೆ ಸಾಮಾನ್ಯ ಹೆಂಗಿರುತ್ತೆ, ಈ ಥರ ಗ್ಲಾಸ್ ಇರುತ್ತೆ. ಸೊ ಗ್ಲಾಸ್ ಹಾಳಾಗತ್ತೆ ಅಂತ ನಾವು ಅದಕ್ಕೊಂದು ಕವರ್ ತೊಗೊಳ್ತೀವಿ, ಟೇಬಲ್ ಕವರ್ ಕಾಟನ್ನು. ಅದು ಹಾಳಾಗತ್ತೆ ಅಂತ ಅದು ಮೇಲೊಂದು ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ತೊಗೊಳ್ತೀವಲ್ವ. ನೋಡಿ, ಈ ಥರ ಹಾಕೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿರುತ್ತೆ ನಿಮಗೆ ಗೊತ್ತಿರ್ಬೋದು. ಎಸ್ಪೆಷಲಿ ಮಕ್ಕಳಿರೋರ ಮನೇಲಿ ಖಂಡಿತ ಇದನ್ನು ಅನುಭವಿಸಿರ್ತಾರೆ. ನೋಡಿ, ಈ ಥರ ಕವರು ಈಗ ನಾವು ಊಟ ಕೂತಾಗ ಮಾಡಿದಾಗ ಹಿಂಗೆ ಎತ್ತಾಗದಾಗ ಎಳೆದು ಹೋಗ್ತಿರುತ್ತೆ, ಕೆಳಗೆ ಜಾರ್ಕೋತಿರುತ್ತೆ. ಇದೊಂದು ಮ್ಯಾಜಿಕ್ ಟೇಪಿಂದ ನಾವು ತಿಂಗಳಾನ್ಗಟ್ಟಲೆ ಅದು ಅಲ್ಲಾಡದೆ ಹೋದಂಗೆ ನಾವು ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ವೈಟ್ ಕಲರ್ ಮೇಲೆ ಸ್ಟ್ರಿಪ್ ಅಂಟಿಸಿರೋದ್ರಿಂದ ಕಾಣಿಸ್ತಿಲ್ಲ ಅನ್ಕೋಬೋದು, ಬಟ್ ಏನೆಲ್ಲ ನೋಡಿ. ಇವಾಗ ಈ ಮ್ಯಾಜಿಕ್ ಟೇಪಿಂದ ಏನಾಗುತ್ತೆ ಅನ್ನೋದು ನೋಡಿ. ಇಲ್ಲಿ 2 ಲೇಯರ್ ಇರುತ್ತೆ ನೋಡಿ. ಒಂದನ್ನು ಕೆಳಗಡೆ ಅಂಟಿಸ್ತಾ ಇದ್ದೀನಿ ಬಟ್ಟೆ ಮೇಲೆ. ಅಯ್ಯೋ ಬಟ್ಟೆ ಹಾಳಾಗುತ್ತೆ ಅಂದ್ಕೋಬೇಡಿ, ನಮ್ಮ ಚರ್ಮದ ಮೇಲೆ ಅಂಟ್ಕೊಂಡ್ರೂ ಅದೇನಾಗಲ್ಲ. ಅಷ್ಟು ಒಳ್ಳೆ ಬ್ರ್ಯಾಂಡು, ಒಳ್ಳೆ ಕ್ವಾಲಿಟಿ, ಏನೂ ಆಗೋದಿಲ್ಲ ನೋಡಿ. ಅದು ಒಂದು ಕಡೆ ನಾವು ಬಟ್ಟೆ ಮೇಲೆ ಅಂಟಿಸಿದ್ಮೇಲೆ, ಅಂದರೆ ಟೇಬಲ್ ಕ್ಲಾತ್ ಮೇಲೆ ಅಂಟಿಸಿದ್ಮೇಲೆ ಚೆನ್ನಾಗಿ ಒಂದು 2-3 ಸಲ ರಬ್ ಮಾಡಿದ್ಮೇಲೆ ಸೆಕೆಂಡ್ ಲೇಯರ್ ಮೇಲೆ ಟಾಪ್ ಲೇಯರ್ ಬರುತ್ತೆ. ನೋಡ್ತಿರ್ಬೋದು, ಟ್ರಾನ್ಸ್ಪರೆಂಟ್ ಟೇಪ್ ಇದೇನೆ ನೋಡಿ, ಶೈನಿಂಗ್ ಇರೋದಲ್ಲ ಅದೇ ಟೇಪು. ಇದು ಎಷ್ಟು ಚೆನ್ನಾಗಿ ಅಂಟುತ್ತೆ ಅಂದರೆ ಸುಮಾರು ಒಂದು 15 ದಿನ ಅಂತೂ ಗ್ಯಾರಂಟಿ. ಆದರೆ ಅದು ಅಲ್ಲಾಡೋದೇ ಇಲ್ಲ ನೋಡಿ. ಈ ಥರ ಹಾಕಿ ಒಂದು ಸಲ ಪ್ರೆಸ್ ಮಾಡಿದಾಗ ಕ್ಲೀನಾಗಿ ಕಚ್ಕೊಂಡ್ಬಿಡತ್ತೆ ನೋಡಿ. ನಾನು ಯಾವುದೂ ಈ ಥರ ವೀಡಿಯೋಸ್ ನೋಡಿರಲಿಲ್ಲ, ನನಗೆ ಇದು ಅನುಭವಕ್ಕೆ ಬಂತು. ಸೊ ನನ್ನ ಚಿಕ್ಕ ಮಗ ಊಟಕ್ಕೆ ಕೂತಾಗೆಲ್ಲ ಯಾವಾಗಲೂ ಅದನ್ನು ಕದಲಿಸ್ತಾನೆ. ಈ ಥರ ಆಗ್ತಿರೋದ್ರಿಂದ ನಾನು ಅದೇ ಅಂದ್ಕೊಂಡು ಈ ಟೇಪ್ ಹಾಕೋದ್ರಿಂದ ನನಗೆ ಅನುಕೂಲ ಆಗ್ಬೋದು. ಸೊ ನನಗೇನೋ ನಿಜವಾಗ್ಲೂ ಒಂದು ತಿಂಗಳು ಆದಮೇಲೆ, ಅನುಭವ ಆದಮೇಲೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೆ ನೋಡಿ. ಕಾಣೋದು ಇಲ್ಲ ನೋಡಿ, ಅದು ಟೇಪು ಕಾಣಿಸ್ತಿಲ್ಲ. ನೋಡ್ಬೋದು ತಾವು, ಟೇಪ್ ಅಂತೂ 100% ಕಾಣೋದಿಲ್ಲ. ಬಹಳ ಅನುಕೂಲ ಆಗುತ್ತೆ ಇದು. ಯಾವ ಟೇಪಪ್ಪ, ಬರೀ ಇಷ್ಟೊಂದು ಮಾತಾಡ್ತಿದ್ದಾರೆ, ಯಾವ ಟೇಪ್ ಅಂತ ನೀವು ಹೇಳ್ಬೋದು. ಬಟ್ ವೆಯ್ಟ್ ಮಾಡಿ, ಕೊನೆಯದಾಗಿ ತೋರಿಸ್ಕೊಡ್ತೀನಿ ಖಂಡಿತ. ಕಡೆಯವರೆಗೂ ವೀಡಿಯೋ ನೋಡಿದ್ರೆ ಬಹಳ ಖುಷಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮ್ಗೆ ಈ ಥರ ಟಿಪ್ಸ್, ಮತ್ತಷ್ಟು ಟಿಪ್ಸ್ ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನೋಡ್ಬೋದು ಎಷ್ಟು ಕ್ಲೀನಾಗಿ ಅದು ಟಕ್ ಆಗಿದೆ. ಈಗ ಬನ್ನಿ ನೋಡೋಣ ಯಾವುದಂತ. ವಾವ್, ಇದೇ ಟೇಪಪ್ಪ. ನಾನು ಆಲ್ರೆಡಿ ಸಿಂಗಲ್ ಸ್ಟ್ರಿಪ್ ಯಾವ ಥರ ತೋರಿಸಿದ್ದೆ. ಇದು ಯಾವ ಪ್ಯಾಕೆಟು ಎಲ್ಲಿ ಸಿಗುತ್ತೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇದೇ ಒಂದು ಟೇಪ್ ಅಂತ ಹೇಳ್ಬೋದು, ಮ್ಯಾಜಿಕ್ ಟೇಪ್. ಇದೇನಪ್ಪ ಚೈನಾ ಮೇಡ್ ಅಂತ ಇದೆ, ಬಟ್ ಏನು ಮಾಡೋದಪ್ಪ. ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದಾಗ ಇದೇ ಬಂದಿದ್ದು. ಇಂಡಿಯನ್ ಮೇಡು ತುಂಬ ಇದ್ದಾವೆ, ಖಂಡಿತ ಅದಿದ್ದರೆ ನಾನು ಲಿಂಕ್ ಶೇರ್ ಮಾಡ್ಕೊತೀನಿ ನೋಡಿ. ಈ ಥರ ಎಷ್ಟಿರುತ್ತೆ ನೋಡಿ. ಇಲ್ಲಾಂದರೂ ಒಂದು ಮೋಸ್ಟ್ಲಿ ಒಂದು 30 ಶೀಟ್ಸ್ ಅಂತೂ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ನಾನೇನು ಕೌಂಟ್ ಮಾಡಿಲ್ಲ. ಈ ಥರ ಒಂದೇ ಒಂದು ಸ್ಟ್ರಿಪ್ಪು ನಿಮಗೆ 15 ದಿನದವರೆಗೂ 100% ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ಬೋದು, ನಿಮಗೂ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.